ಬೆಂಗಳೂರಿನಲ್ಲಿ ಶುರುವಾಗಿದೆ IPL ಫೀವರ್. ಇವತ್ತು ಉದ್ಘಾಟನಾ ಪಂದ್ಯ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವಣ. ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಚಿನ್ನಸ್ವಾಮಿ ಸುತ್ತಮುತ್ತ ಭಾರೀ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಅಂದರೆ ವಿನ್ನಿಂಗ್ ಟೀಮ್ ಅಲ್ವಾ RCB, ಹಾಗಾಗಿ ಬೆಂಗಳೂರಿನ ಮ್ಯಾಚ್ ಈ ಬಾರಿ ಯಾವುದೇ ಸಮಸ್ಯೆ ಆಗದಂತೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವುದೇ ಗೌಜು ಗದ್ದಲ ಆಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಸೊ ಖುದ್ದು ಫೀಲ್ಡ್ಗಿಳಿದಿದ್ದಾರೆ KSC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು. ಮೈದಾನದವರೆಗೆ ವೆಂಕಟೇಶ್ ಪ್ರಸಾದ್ ಇವತ್ತು ಅವರೇ ರೌಂಡ್ಸ್ ಹಾಕಿದ್ದಾರೆ ಎಲ್ಲ ಕಡೆ. ಪಬ್ಲಿಕ್ ಟಿವಿಗೆ KSC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RCB ಅಭಿಮಾನಿಗಳು ಸಹಕಾರವನ್ನು ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಕಳೆದ ಬಾರಿ RCB ಗೆದ್ದ ನಂತರ ನಡೆದಂತಹ ವಿಜಯೋತ್ಸವದಲ್ಲಿ ಕಾಲು ತುಳಿತ ಆಯಿತು, 11 ಜನ ಮೃತಪಟ್ಟರು. ಅದೆಲ್ಲ ಆದಮೇಲೆ ಬೆಂಗಳೂರಿನಲ್ಲಿ ಇನ್ಮೇಲೆ ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ ಅನ್ನೋ ರೀತಿ ಇತ್ತು. ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ವೆಂಕಟೇಶ್ ಪ್ರಸಾದ್ ಅವರು. ನೋಡೋಣ. ಸರ್ ನೋಡ್ತಾ ಇದ್ದೀರಲ್ವ ಸರ್, ಎಲ್ಲರೂ ಖುಷಿ ಆಗ್ತಾ ಇದೆ, ನಮಗೂ ಅದೇ ಖುಷಿ ಆಗ್ತಾ ಇದೆ. ಒಂಥರ ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಕೂಗಿಗೆ. ಬೇಗ ಬನ್ನಿ ಎಲ್ಲರೂ, 4 ಗಂಟೆ ಕಾಲದ ಮುಂಚೆನೇ ಓಪನ್ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನೇ ಮಾಡಿದ್ದೀವಿ. 3:30 ಓಪನ್ ಆಗಿದೆ ಗೇಟ್ಗಳು. ಸೊ ಹಾಗಾಗಿ ಇವಾಗ ನಾವು ಎಷ್ಟೋ ಜನಗಳನ್ನ ನೋಡ್ಬೋದು 3:30ಗೆ. ಸೊ ದಯವಿಟ್ಟು ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಜನಗಳಿಗೆ, ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ, ದಯವಿಟ್ಟು ನುಗ್ಗಲು ಮಾಡಬೇಡಿ, ಎಂಜಾಯ್ ಮಾಡಿ. ಸೇಫ್ ಆಗಿದೆ, ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ, ತುಂಬ ಸೇಫ್ಟಿಗಳನ್ನ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗೆಯೇ ನೀವು ಯಾವ್ಯಾವ ಪದಾರ್ಥನ ನೀವು ತೊಗೊಂಬರಬಾರ್ದು ಅದನ್ನು ತೊಗೊಂಬರಬೇಡಿ, ಸುಮ್ಮನೆ ಅನಾನುಕೂಲ ಮಾಡಬೇಡಿ ಬೇರೆಯವ್ರಿಗೆ. ಹಿಂದಿನ ವರ್ಷದಕ್ಕಿಂತ ಈ ವರ್ಷ ಬಹಳ ಸಿಸ್ಟಮ್ಯಾಟಿಕ್ ಆಗಿದೆ ಸರ್. ಸ್ವಲ್ಪ ಜನಕ್ಕೆ ಅದು ಕಷ್ಟ ಅನ್ನಿಸ್ತಾನೂ ಕೂಡ ಇದೆ. ಅಂಥವ್ರಿಗೆ ಏನು ಹೇಳ್ತೀರಿ, ಏನು ಸಲಹೆಗಳನ್ನ ಕೊಡ್ತೀರಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹೌದು, ಸ್ವಲ್ಪ ಟೈಮ್ ತಗೊಳತ್ತೆ ಇದಕ್ಕೆಲ್ಲ. ಈ ಒಂದು ವ್ಯವಸ್ಥೆ ಏನೇನು ಮಾಡಿದೀವೋ ಅದನ್ನ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ತಾಳ್ಮೆ ಇರಬೇಕು. ಇದು ಜನಗಳ ಒಂದು ಸೇಫ್ಟಿಗೆ ನಾವು ಮಾಡಿರೋದು, ಸುರಕ್ಷತೆಗೋಸ್ಕರ ಮಾಡಿರೋದು ನಾವು. ಇದಿಷ್ಟು KSC ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೇಗಿದೆ? ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತನಾಡ್ತಾ, ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀವಿ, ಕೆಲವು ಸೇಫ್ಟಿ ಮೆಷರ್ಸನ್ನು ತಗೊಂಡಿದ್ದೀವಿ. ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳು ಸಹಕಾರ ಕೊಡಿ. ರೆಗ್ಯುಲರ್ ಆಗಿ ಬರ್ತಾ ಇದ್ದವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು, ಆದರೂ ಕೂಡ ಸಹಕಾರವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಕೇಳ್ಕೊಂಡಿದ್ದಾರೆ. ಈಗಾಗಲೇ 3:30 ಗೇಟ್ಸ್ ಎಲ್ಲ ಓಪನ್ ಆಗಿದೆ. ಯಾಕೆಂದರೆ ತುಂಬ ದಿನಗಳಾಗೋಯ್ತು ಬೆಂಗಳೂರಿನಲ್ಲಿ ಮ್ಯಾಚ್ ನಡೆದು. ಹಾಗಾಗಿ ಜನ ಒಂದು ರೀತಿ ಬರಗೆಟ್ಟಿದ್ದಾರೆ ಮ್ಯಾಚ್ ನೋಡಬೇಕು ಅಂತ. ಯಾವ ಪರಿಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಅಂತಂದರೆ, ಯಾವ ಟಿಕೆಟು ಎಲ್ಲ ಸೋಲ್ಡ್ ಔಟು.